15 grams ಇಂದ ಇದೆ. ಇದು 15 grams ಚೋಕರ್ಸ್ ಕಲೆಕ್ಷನ್ಸ್. ಇದರಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ ಬರೀ 50% ಮಾತ್ರ ಚಿನ್ನ ಇರುತ್ತೆ ಇದರಲ್ಲಿ. ಸೊ ಡಿಟ್ಯಾಚಬಲ್ ನೀವು ಹಾಕಬಹುದು. ಈ ಡಾಲರ್ಸ್ ಇದು ಡಿಟ್ಯಾಚಬಲ್ ಈ ತರ ಡಾಲರ್ಸ್ ಹಾಕಬಹುದು. ಟೋಟಲ್ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 30 grams 35 ಗ್ರಾಮ್ಸ್ಗೆ ಫಿನಿಶಿಂಗ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೋಲ್ಡ್ ಅಂದರೆ ಯಾರಿಗಿಷ್ಟ ಇಲ್ಲ, ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ. ಇವಾಗಂತೂ ಚಿನ್ನದ ರೇಟು ಹಬ್ಬಬ್ಬ ಕೇಳೋಕ್ಕಾಗಲ್ಲ, ತೊಗೊಳಕ್ಕೂ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ಆಗಿದೆ. ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದಂಥ ಜ್ಯುವೆಲ್ಲರಿನ ಎಲ್ಲಿ ತೊಗೊಂಡಿದ್ದು, ಎಷ್ಟು ಗ್ರಾಮ್ ಇದೆ, ಏನು ಎತ್ತ ಅಂತೆಲ್ಲ ತುಂಬ ಕ್ವಶನ್ಸ್ ಇತ್ತು. ಸೊ ಅದಕ್ಕೆಲ್ಲ ಇದು ರೈಟ್ ವಿಡಿಯೋ ಅಂತ ಹೇಳ್ತೀನಿ. ಬನ್ನಿ. ನಮಸ್ಕಾರ, ಆನಂದ್ ಫ್ರಮ್ ದಿ ಆನಂದ ಜ್ಯುವೆಲರ್ಸ್. ನಾವು ಈಗ ಜಸ್ಟ್ ಲಾಸ್ಟ್ 3 months ಇಂದ ಕಸ್ಟಮರ್ಸ್ಗೆ ನಮ್ದು ಏನು ಕಾಸ್ಟ್ ಇದೆ ಆ ಕಾಸ್ಟ್ ಮೇಲೆ ಒಂದು 0.5% ಇಟ್ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನನ್ನ ಅಭಿಪ್ರಾಯ ಏನಂದ್ರೆ, ಒಳ್ಳೇದು ಮಾಡ್ಬೇಕಂದ್ರೆ ದೇವಸ್ಥಾನ ಅದೇ ಪೂಜೆ ಪಾಠ ಮಾಡಿಬಿಟ್ಟೆ ಒಳ್ಳೇದಂತೆಲ್ಲ. ನಾವು ನ್ಯಾಯ ನೀತಿಯಿಂದ ಕಸ್ಟಮರ್ಸ್ ವ್ಯಾಪಾರ ಮಾಡಿದ್ರೆ ಅದೇ ನನ್ನ ಧರ್ಮ. ಇಫ್ ಐ ಆಮ್ ಡೂಯಿಂಗ್ ಎ ಬಿಸ್ನೆಸ್ ಫಾರ್ 0.5%, 0.5% ಇಟ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಅದೇ ನಮ್ಗೆ ಲಾಭ ಅಷ್ಟೇ. ನೋಡಿದ್ರಲ್ಲ, ಅಂಗಡಿಯವರು ಎಷ್ಟು ಚೆನ್ನಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಎಷ್ಟೆಲ್ಲ ಒಳ್ಳೆತನ ಇದೆ ಅಂತ. ಬನ್ನಿ ಬೇಗ ಇವಾಗ ಕಲೆಕ್ಷನ್ಸ್ ನೋಡೋಣ. ನೀವು ಇವಾಗ ನೋಡ್ತಾ ಇರೋದು ಚೋಕರ್ ಎಲ್ಲ ನಿಮಗೆ ಒಂದು 12 ಗ್ರಾಮ್ 15 ಗ್ರಾಮಿಂದ ಸ್ಟಾರ್ಟ್ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದೆ. ಓ ಮೈ ಗಾಡ್, ನಮಗೆ ಒಂದೇ ದಿನದಲ್ಲಿ ಕಲೆಕ್ಷನ್ಸ್ ನೋಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಬಂದು ಲಾಂಗ್ ಹಾರಗಳೆಲ್ಲ ನಿಮಗೆ 25 to 30 ಗ್ರಾಮ್ಸಿಂದ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಸೊ ನಿಮಗೆ ಯಾರಿಗೆಲ್ಲ ಮದುವೆ ಒಡವೆ ಎಲ್ಲ ತೊಗೋಬೇಕು, ಹೆವಿ ಇರೋ ಒಡವೆ ತೊಗೋಬೇಕು, ಬ್ರೈಡಲ್ ಸೆಟ್ ತೊಗೋಬೇಕು ಅಂತ ಇರುತ್ತೋ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಇವಾಗೆಲ್ಲ ನೋಡ್ತಾ ಇರೋದು ಮೋರ್ ದ್ಯಾನ್ 60 to 100 ಗ್ರಾಮ್ಸ್ ಇರುವಂಥ ನೆಕ್ಲೆಸ್ಗಳು, ಲೈಟ್ ವೆಯ್ಟ್ ನೆಕ್ಲೆಸ್ಗಳು ಸಹ ನಿಮಗೆ ಸಿಗುತ್ತೆ ಆ್ಯಂಡ್ ಹೆವಿ ಜ್ಯುವೆಲ್ಲರಿ ಸಹ ನಿಮಗೆ ಸಿಗುತ್ತೆ. ತುಂಬ ಒಳ್ಳೆ ಕಲೆಕ್ಷನು. ಓ ಮೈ ಗಾಡ್, ಒಂದೊಂದು ತೊಗೊಂಡ್ರೆ ಇನ್ನೊಂದಕ್ಕೆ ಬೇಜಾರು ಅನ್ನೋ ಥರ ಕಲೆಕ್ಷನ್ಸು. ನೋಡಿ ಅಲ್ಲಿ ಎಷ್ಟು ಚೆಂದ ಇದೆ ಕಲೆಕ್ಷನು ಅಂತ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬ್ರೈಡೆಲ್ಲ ಇದನ್ನು ಹಾಕ್ಕೊಂಡು ನಿಂತ್ಕೊಂಡ್ರೆ ಅಬ್ಬಬ್ಬ ದೇವತೆ ಥರ ಕಾಣ್ತಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಶಾರ್ಟ್ ನೆಕ್ಲೆಸ್ ಇದೆಲ್ಲ ಲೈಟ್ ವೆಯ್ಟ್ ಜುವೆಲ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಅಪ್ರಾಕ್ಸ್ ಒಂದು 20 ಗ್ರಾಮ್ಸ್ ಎಲ್ಲ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಒಳ್ಳೆ ನೆಕ್ಲೆಸ್ ಸಿಗುತ್ತೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರಗಳು ಅಂತ ಹೇಳ್ಬೋದು. ಒಂದಲ್ಲ ಹೇಳ್ದಲ್ಲ, ನಿಮಗೆ ತುಂಬ ಡಿಸೈನ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ನೀವು ಏನೇ ಇಂಥದ್ದು ಬೇಕು ಅಂತ ಕೇಳಿದ್ರೆ 100% ನಿಮಗೆ ಸಿಗುತ್ತೆ. ಆ್ಯಂಡ್ ಇಯರಿಂಗ್ಸ್ ಅಂತ ಬಂದರೆ, ಓ ಮೈ ಗಾಡ್, ಎಷ್ಟು ವೆರೈಟೀಸ್ ಆಫ್ ಇಯರಿಂಗ್ಸ್ ಇದೆ ಗೊತ್ತಾ. ಇದೆಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇಯರಿಂಗ್ಸು. ಇದೆಲ್ಲ ಸ್ವಲ್ಪ ಹೆವಿ ಜ್ಯುವೆಲ್ಲರಿ ಆಗಿರೋದ್ರಿಂದ, ಹೆವಿ ಇಯರಿಂಗ್ಸ್ ಆಗಿರೋದ್ರಿಂದ ನಿಮಗೆ ಅಪ್ರಾಕ್ಸ್ 12 ಗ್ರಾಮ್ಸಿಂದ 20 ಗ್ರಾಮ್ಸ್ವರೆಗೂ ಇಯರಿಂಗ್ಸ್ ಬರುತ್ತೆ. ನೋಡಿದ್ರಲ್ಲ ಎಷ್ಟು ವೆಯ್ಟ್ ಕಾಣಿಸ್ತಾ ಇದೆ. ನನಗೆ ಆ್ಯಕ್ಚುಲಿ ತುಂಬ ವೆಯ್ಟ್ ಅನ್ನಿಸ್ತಾ ಇತ್ತು, ಅದು ವೆಯ್ಟ್ ಇತ್ತು ಕೂಡ. ಸೊ ಸಖತ್ತಾಗಿತ್ತು. ಒಂದೊಂದು ಇಯರಿಂಗ್ಸು ಸಹ ಡಿಫ್ರೆಂಟ್ ಕೈಂಡ್ ಆಫ್ ಜುಮ್ಕೀಸು. ಒಂದು ಜುಮ್ಕಿ ಇಷ್ಟ ಆದರೆ ಇನ್ನೊಂದು ಜುಮ್ಕಿ, ನಾವು ಮೈಂಡಲ್ಲಿ ಏನೋ ಇಟ್ಕೊಂಡು ಹೋಗಿರ್ತೀವಿ, ನಾನು ಈ ಕೈಂಡ್ ಆಫ್ ಜ್ಯುವೆಲರಿನೇ ತೊಗೋಬೇಕು, ಡಿಸೈನ್ ತೊಗೋಬೇಕು ಅಂತ. ಅಲ್ಲಿ ನೋಡಿದ ತಕ್ಷಣ ನಾವೇನು ಅಂದ್ಕೊಂಡಿದ್ವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಬಿಕಾಸ್ ಅದಕ್ಕಿಂತ ಜ್ಯುವೆಲರಿ ಕಲೆಕ್ಷನ್ಸ್ ಜಾಸ್ತಿ ಇದೆ ಆ್ಯಂಡ್ ಅದಕ್ಕಿಂತ ಚೆನ್ನಾಗಿರೋದಿದೆ. ಆ ಥರ ಪುಟ್ಟದ್ರಿಂದ ಹಿಡಿದು ದೊಡ್ಡದವರೆಗೂ ನಿಮಗೆಲ್ಲ ಸಿಗುತ್ತೆ. ಬಟ್ ಮೇನ್ ಕಾನ್ಸಂಟ್ರೇಷನ್ ಇವ್ರದ್ದು ಬಂದು ಬ್ರೈಡಲ್ ಜ್ಯುವೆಲರಿ ಮಾತ್ರ. ನೋಡಿ, ಚಾಂದ್ಬಾಲಿ ಇಯರಿಂಗ್ಸು, ಇದು ಜುಮ್ಕ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದು 18 ಗ್ರಾಮ್ಸ್ ಇದೆ. ಆ್ಯಕ್ಚುಲಿ ಸಖತ್ತಾಗಿದೆ. ಆ್ಯಕ್ಚುಲಿ ಹಾಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ. ಇದು 18 ಗ್ರಾಮ್ಸ್ ಇದೆ ಎಕ್ಸಾಕ್ಟಾಗಿ. ನೋಡಿ, ಇದೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಚಾಂದ್ಬಾಲಿ ಇಯರಿಂಗ್ಸ್ ಇದೆ. ಯಾವ್ದ್ಯಾವುದು ಇದು ಟ್ರೆಂಡಿಂಗಲ್ಲಿದೆ ಜ್ಯುವೆಲರು ಅಂತ ಅಂದಿದ ತಕ್ಷಣ ಡಿಸೈನ್ ಮಾಡೋಕ್ಕೆ ಶುರು ಹಚ್ಕೋತಾರೆ. ಬಿಕಾಸ್ ಇವರೆಲ್ಲ ಓನ್ ಡಿಸೈನರ್ಸ್ನ ಇವರು ಇಟ್ಕೊಂಡಿದ್ದಾರೆ. ಬೆಂಗಳೂರು ಟಾಪ್ ಡಿಸೈನರ್ನ ಇವರು ಇಟ್ಕೊಂಡಿದ್ದಾರೆ. ಇನ್ನು ಬ್ಯಾಂಗಲ್, ಓ ಮೈ ಗಾಡ್, ಕುಂದನ್ ಬ್ಯಾಂಗಲ್, ಪ್ಲೇನ್ ಬ್ಯಾಂಗಲ್, ಆ್ಯಂಟಿಕ್ ಬ್ಯಾಂಗಲ್, ಡಿಫ್ರೆಂಟ್ ಕೈಂಡ್ ಆಫ್ ಬ್ಯಾಂಗಲ್. ನಿಮ್ಗೆ ಯಾವ ಥರ ಬ್ಯಾಂಗಲ್ ಬೇಕಾದರೂ ಸಿಗುತ್ತೆ. ನಿಮಗೆ ಅಪ್ರಾಕ್ಸ್ 2 ಬ್ಯಾಂಗಲ್ಸ್ಗೆ 25 ಗ್ರಾಮ್ಸ್ 20 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಹುಡುಗರಿಗೆ ಕಡಗಳು ಸಕ್ಕತ್ತಾಗಿದೆ ಅಲ್ಲ. ನೋಡಿ ಫಿನಿಶಿಂಗ್ ನೋಡಿ, ತುಂಬ ಲೈಟ್ ವೆಯ್ಟಲ್ಲಿ ಕೊಟ್ಟರು ಫಿನಿಶಿಂಗ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಕಡಗಳೇನೆ. ಫಿನಿಶಿಂಗ್ ಎಲ್ಲ ರಾಯಲ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಬಿಕಾಸ್ ಇವ್ರು ಓನ್ ಡಿಸೈನರ್ಸ್ನ ಇರೋದ್ರಿಂದ ಇವ್ರಿಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಕೊಡ್ತಾರೆ. ಈ ಬ್ಯಾಂಗಲ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು.
ಹೊರಗಡೆ ಅಂಗಡಿಲಿ ಯಾವ್ಯಾವ ತರ ಎಲ್ಲ ಮೋಸ ನಡೀತಿದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಇವಾಗ. ಏನಿಲ್ಲ, ಈಗ ಇದು ಪ್ರಾಡಕ್ಟ್ಸ್ ನೋಡಿ, ಈಗ ಕಸ್ಟಮರ್ಸ್ ಎಷ್ಟು ಮೋಸ ಹೋಗ್ತಾ ಇದಾರೆ ಅಂದ್ರೆ, ಈಗ ಇದು ಡಾಲರ್ ಇದೆ, ಈ ಡಾಲರ್ ನಲ್ಲಿ ಅಪ್ರಾಕ್ಸಿಮೇಟ್ ಬರೀ 60% ಮಾತ್ರ ಚಿನ್ನ ಇರೋದು, 40% ಇದ್ದಲ್ಲಿ ವ್ಯಾಕ್ಸ್ ಮತ್ತು ಸ್ಟೋನ್ಸ್ ಇದೆ. ಬಟ್ ಇದು ಯಾರು ಗೊತ್ತಾಗಲ್ಲ, ನಾವು ಚಿನ್ನದ ತೂಕ ಲೆಕ್ಕ ಆಗ್ಬಿಟ್ಟು ತಗೊಳ್ತೀವಿ ನಾವು. ಇದು ಬಂದ್ಬಿಟ್ಟು ಇದು 3D ವರ್ಕ್ಸ್ ಜಾಸ್ತಿ, ಈಗ 3D ವರ್ಕ್ಸ್ ಇದು ನಡೀತಾ ಇದೆ. ಇದ್ರಲ್ಲೂ ಸೇಮು, ಇದ್ರಲ್ಲೂ ಕುಂದನ್ ಬರುತ್ತೆ, ವ್ಯಾಕ್ಸ್ ಬರುತ್ತೆ, ಸ್ಟೋನ್ಸ್ ಬರುತ್ತೆ, ಇದೆಲ್ಲ ಲೆಸ್ ಆಗುತ್ತೆ. ನಾನು 3D ವರ್ಕ್ಸ್ ಒಂದು ನಿಮಿಷ ತೋರಿಸ್ತೀನಿ ನೋಡಿ, ನೋಡಿ ಒಂದ್ ಸೆಕೆಂಡ್. ಈ ವರ್ಕ್ಸ್ ಮತ್ತು ಈ ವರ್ಕ್ಸ್ ನ ನೀವು ಈ ತರ ಫಿನಿಶಿಂಗ್ ಮಾಡ್ಕೊಡ್ಬೋದು. ಇದು ಟೋಟಲ್ ನಿಮ್ಗೆ ಅಪ್ರಾಕ್ಸಿಮೇಟ್ ಒಂದು 30 ಗ್ರಾಮ್ಸ್ 35 ಗ್ರಾಮ್ಸ್ಗೆ ಫಿನಿಶಿಂಗ್ ಎಲ್ಲ ಬರುತ್ತೆ. ಬ್ಯೂಟಿಫುಲ್ ಆಗಿ ಬರುತ್ತೆ. ಈ ತರ ಮಸ್ತಾಗಿದೆ ಕಲೆಕ್ಷನ್ಸ್. ಬಾಲಾಜಿದು ಡಾಲರ್ಸ್, ವೆರಿ ನೈಸ್ ವರ್ಕ್. ಆ ಫಿನಿಶಿಂಗ್ ನೋಡ್ತಾ ಇರಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇದು ಎಲ್ಲಾದ್ರ ಸ್ಟೋನ್ಸ್, ಪರ್ಲ್ಸ್, ವ್ಯಾಕ್ಸ್ ಪರ್ಫೆಕ್ಟ್ ಲೆಸ್ ಆಗುತ್ತೆ. ಮತ್ತೆ ಇದಕ್ಕೂ ನಿಮ್ಗೆ ಗ್ರಾಮ್ಗೆ 400 ರೂಪಾಯಿ ಮಜೂರಿ, 400 ರೂಪಾಯಿ ಪರ್ ಗ್ರಾಮ್ಗೆ, 300 ರೂಪಾಯಿ 400 ರೂಪಾಯಿ ಪರ್ ಗ್ರಾಮ್, ಇನ್ಕ್ಲೂಡಿಂಗ್ GST ಎಲ್ಲ ಸಮೇತ ಬರುತ್ತೆ. ಹೊರ್ಗಡೆ ಸಿಕ್ಕಾಬಟ್ಟೆ ಮೇಕಿಂಗ್ ಚಾರ್ಜಸ್ಸು ಅಂಡ್ ಸಿಕ್ಕಾಬಟ್ಟೆ GST ಎಲ್ಲ ಹಾಕಿ ಬಿಲ್ ಎಲ್ಲ ನಾವು 1 ಲಕ್ಷ ತಗೊಂಡೋಗಿದ್ರೆ 1.5 ಲಕ್ಷ ಮಾಡಿಬಿಡ್ತಾರೆ. ಇವ್ರು ಅದನ್ನೇ ಹೇಳ್ತಿರೋದು. ಇವ್ರ ಹತ್ರ ನೀವು ತಗೊಂತೀರಾ ಅಂತ ಅಂದರೆ ನಿಮಗೆ ತುಂಬ ದುಡ್ಡು ಸೇವ್ ಆಗುತ್ತೆ. ಆ ಸೇವ್ ಆಗೋ ದುಡ್ಡಲ್ಲಿ ನೀವು ಎಕ್ಸ್ಟ್ರಾ ಜ್ಯುವೆಲರಿನೇ ತೊಗೊಂಡ್ಬಿಡ್ಬೋದು ಆ್ಯಕ್ಚುಲಿ. ಬಟ್ ಇಲ್ಲಿ ಗ್ರಾಮಿಗೆ ಮೇಕಿಂಗ್, ವೇಸ್ಟೇಜ್, GST ಎಲ್ಲ ಸೇರಿ 300 to 400 ಮಾತ್ರನೇ ಚಾರ್ಜ್ ಮಾಡೋದು. ಗ್ರಾಮ್ಸ್ 90 ಗ್ರಾಮ್ಸ್ ಸ್ಟಾರ್ಟ್ ಆಗುತ್ತೆ ಈ ಕಾಸಿನ ಸರ. ಈ ಕಾಸಿನ ಸರಕ್ಕೆ ಈ ತರ ಡಾಲರ್ಸ್ ಡಿಟ್ಯಾಚಬಲ್ ನೀವು ಹಾಕಬಹುದು. ಈ ಡಾಲರ್ಸ್ ಇದು ಡಿಟ್ಯಾಚಬಲ್, ಈ ತರ ಡಾಲರ್ಸ್ ಹಾಕ್ಬಹುದು. ಇದು ಬಹಳ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ತರ ಕಾಸಿನ ಸರಗಳು ಮಸ್ತ್ ಹ್ಯೂಜ್ ಕಲೆಕ್ಷನ್ಸ್ ಇದೆ. ನಮ್ಮ ಹತ್ರ 5 ಗ್ರಾಮಿನ ನೆಕ್ಲೆಸ್ ಇದೆ, 20 ಗ್ರಾಮಿಂದ ಹಾರ ಇದೆ. ನಿಮ್ಗೆ ಯಾವ್ದಕ್ಕೂ ಮಜೂರಿ ವೇಸ್ಟೇಜ್ ಕೂಲಿ ಆಗಲ್ಲ. ಬರೀ ಒಂದು ಪೀಸ್ಗೆ ಟೋಟಲ್ ನಿಮ್ಗೆ 3000 ರೂಪಾಯಿ 4000 ರೂಪಾಯಿ ಮಜೂರಿ ಆಗುತ್ತೆ. ಈ ತರ ಬ್ಯಾಂಗಲ್ಸ್ ಹ್ಯೂಜ್ ಸ್ಟಾಕ್ಸ್ ಇರುತ್ತೆ ನಮ್ಮ ಹತ್ರ, ಹ್ಯೂಜ್ ಡಿಸೈನ್ ಸ್ಟಾಕ್ಸ್ ಇರುತ್ತೆ. ಈ ತರ ವರ್ಕ್ಮೆನ್ಶಿಪ್ ಎಲ್ಲ ಡಿಸೈನ್ಸ್ ನೋಡ್ಬೋದು. ಈ ತರ ಬ್ಯಾಂಗಲ್ಸ್ ನಿಮ್ಗೆ ಹ್ಯೂಜ್ ಡಿಸೈನ್ಸ್ ಇರುತ್ತೆ, ಸ್ಟಾಕ್ಸ್ ಇರುತ್ತೆ. ಇದು ಡೈಮಂಡ್ ಡಿಸೈನ್ ಬ್ಯಾಂಗಲ್ಸ್ ನಿಮ್ಗೆಲ್ಲ ಟೋಟಲ್ ನಿಮ್ಗೆ ಪರ್ ಗ್ರಾಮ್ ಯಾವ್ದಕ್ಕೂ ಯಾವ ವಸ್ತುಗೂ ನಿಮ್ಗೆ ವೇಸ್ಟೇಜ್ ಇಲ್ಲ, ಯಾವ ವಸ್ತುಗೂ ನಿಮ್ಗೆ 0% ವೇಸ್ಟೇಜ್ ಇದೆ. ಬರೀ ಗೋಲ್ಡ್ ಪ್ರೈಸ್ ಪ್ಲಸ್ ನಾಮಿನಲ್ ಲೇಬರು. ಈ ವರ್ಕ್ಮೆನ್ಶಿಪ್ ನೀವು ನೋಡ್ತಾ ಇದ್ರೆ ನಿಮ್ಗೆ 20 ಗ್ರಾಮ್ ಇಂದ ಈ ಆಂಟಿಕ್ ಬ್ಯಾಂಗಲ್ಸ್ ಇಂದ ನಮ್ಮ ಹತ್ರ 200 ಗ್ರಾಮ್ಸ್ ತನಕ ಆಂಟಿಕ್ ಬ್ಯಾಂಗಲ್ಸ್ ಇರುತ್ತೆ. ಮತ್ತು 5 ಗ್ರಾಮ್ಸ್ ನೆಕ್ಲೆಸ್ ಇಂದ ನಿಯರ್ಲಿ 200 ಗ್ರಾಮ್ಸ್ ತನಕ ನೆಕ್ಲೆಸಸ್ ಇರುತ್ತೆ. ಈ ತರ ಐಟಮ್ಸ್ ಇರುತ್ತೆ ನಿಮ್ಗೆ, ಹ್ಯೂಜ್ ಕುಂದನ್ ಐಟಮ್ಸ್. ನಮ್ ಸ್ಮಾಲೆಸ್ಟ್ ಐಟಮ್ ಇಂದ ದೊಡ್ಡ ಐಟಮು ಸ್ಟಾಕ್ಸ್ ಇರುತ್ತೆ. ಇದು ಒಂದು ಸೆಟ್ ಅಪ್ರಾಕ್ಸಿಮೇಟ್ ನಿಮ್ಗೆ 80 ಗ್ರಾಮ್ಸ್ 100 ಗ್ರಾಮ್ಸ್ ಆ ತರ ಹ್ಯೂಜ್ ಕಲೆಕ್ಷನ್ಸ್ ಇದೆ. ದ ಲಾಟ್ಸ್ ಆಫ್ ಕಲೆಕ್ಷನ್ಸ್. ಇದ್ರಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ ಬರೀ 50% ಮಾತ್ರ ಚಿನ್ನ ಇರುತ್ತೆ ಇದರಲ್ಲಿ. ಈ ಕಾಸಿನ ಸರದಲ್ಲಿ ಇದರಲ್ಲಿ ಟೋಟಲ್ ಗುಂತು ಪುಸ್ತಕದಲ್ಲಿ ಈ ತರ 50% ಮಾತ್ರ ಗೋಲ್ಡ್ ಇರುತ್ತೆ. ಈ ಮಿಕ್ಕಿದ್ದು ಟೋಟಲ್ ವ್ಯಾಕ್ಸು ಮತ್ತು ಪರ್ಲ್ಸ್ ವೇಟ್ ಇರುತ್ತೆ. ಆಕ್ಚುಲಿ ಇದು ನಮ್ದು ಏನಿದೆ ರಿಯಾಲಿಟಿ, ಇದು ನಮ್ಮ ಅಂಗಡಿಲ ಒಡವೆ ನೀವು 10 lakhs ನೀವು ತಗೊಂಡ್ರೆ ಆಕ್ಚುಲಿ 1 ಲಕ್ಷ 1.5 ಲಕ್ಷ ಉಳಿತದೆ ನಿಮ್ಗೆ. ಮತ್ತು ಇದು ಸ್ಮಾಲ್ ಐಟಮ್ಸ್ಗೆ ನಮ್ಮ ಹತ್ರ ಅಂಗಡಿಗೆ ಬರಕ್ ಹೋಗ್ಬೇಡಿ. ನಮ್ಮ ಹತ್ರ ಮೇನ್ ಬ್ರೈಡಲ್ ಜ್ಯುವೆಲರಿ ಇದೆ. ಸ್ಮಾಲ್ ಐಟಮ್ಸ್ ನಮ್ಮ ಹತ್ರ ಸ್ವಲ್ಪ ಕಡಿಮೆ, ನಾವು ಅಟೆಂಡ್ ಮಾಡಕ್ಕಾಗಲ್ಲ ಕಸ್ಟಮರ್ಸ್ಗೆ. ನೀವು ನೆಕ್ಲೆಸಸ್, ಹಾರ, ಬ್ಯಾಂಗಲ್ಸ್, ಇಯರಿಂಗ್ಸ್, ಜುಮ್ಕಾಸ್, ಹ್ಯೂಜ್ ಕಲೆಕ್ಷನ್ಸ್. ಜುಮ್ಕಾಸ್ ಬಾಕ್ಸ್ ಕೊಡಿಂದು, ಜುಮ್ಕಾಸು, ಚೋಕಸ್. ಈ ತರ ಚೋಕಸ್ ನಮ್ಮ ಹತ್ರ 15 ಗ್ರಾಮ್ಸ್ ಇಂದ ಇದೆ. ಇದು 15 ಗ್ರಾಮ್ಸ್ ಚೋಕಸ್, 16 ಗ್ರಾಮ್ಸ್ ಚೋಕಸ್, 15 ಗ್ರಾಮ್ಸ್, 16 ಗ್ರಾಮ್ಸ್, 18 ಗ್ರಾಮ್ಸ್ ಆ ತರ ಚೋಕಸ್ ಇರುತ್ತೆ. ನೀವೇ ನೋಡಿದ್ರಲ್ಲ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಕಡಿಮೆ ಕೊಡ್ತಾ ಇದ್ದಾರೆ ಅಂತ. ಅವರು ಚಿನ್ನದಲ್ಲಿ ಗೋಲ್ಡ್ ರೇಟಲ್ಲಿ ಯಾವುದೇ ರೀತಿ ಕಮ್ಮಿ ಮಾಡ್ತಾ ಇಲ್ಲ. ನಿಮಗೆ ವೇಸ್ಟೇಜ್, ಮೇಕಿಂಗ್ ಆ್ಯಂಡ್ GSTಲಿ ಕಮ್ಮಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಮಗೆಲ್ಲ ಇದು ಬೆನಿಫಿಟ್ಸ್ ಚಿನ್ನ ತಗೊಳ್ಳೋರಿಗೆ. ಇವಾಗೆಲ್ಲ ಚಿನ್ನ ತಗೊಳ್ಳೋರು ಜಾಸ್ತಿ ಆಗಿದ್ದಾರೆ. ಮದುವೆ ಸೀಸನ್ ಬೇರೆ, ಯಾವುದೇ ಮದುವೆ ಇತ್ತು, ಫಂಕ್ಷನ್ ಇತ್ತು ಅಂದರೆ ನೀವು ಆರಾಮಾಗಿ ಇಲ್ಲೋಗಿ ತಗೋಬೋದು. ಇಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ, ಏನಿದು ಏನಾದರೂ ಮೋಸ ಇದೆಯಾ ಅಂತ. ನೋವೇ ಇವರು ಪ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿ ಚೆಕ್ ಮಾಡಿ ಒಳ್ಳೆ ಚಿನ್ನನೇ ನಿಮಗೆ ಕೊಡ್ತಾರೆ. ಇದು ನನ್ನ ಹಸ್ಬೆಂಡ್ ನನಗೆ ಇದನ್ನು ಇಲ್ಲೇ ಪರ್ಚೇಸ್ ಮಾಡಿದ್ದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅವ್ರ ಕಡೆಯಿಂದ ಅಂದರೆ ಕಮೆಂಟ್ ಮಾಡಿ.